ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ರಾಜಕೀಯ ಸುದ್ದಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರಾಜಕೀಯ ಚರ್ಚೆಯಲ್ಲಿ ಸಚಿವರುಗಳು ಒಳ್ಳೊಳ್ಳೆ ಒಂದೊಂದು ನಿರ್ಧಾರಗಳನ್ನ ತರ್ತಾ ಇದ್ದಾರೆ. ಆ ನಿರ್ಧಾರಗಳಲ್ಲಿ ಈಗ ನಿಮ್ಮ ಮುಂದೆ ಒಂದು ಒಳ್ಳೆಯ ನಿರ್ಧಾರ ಹೇಳ್ತೀನಿ ನೋಡಿ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಮಾಜದ ಒಳಿತಿಗಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತಂದಿದ್ದಾರೆ. ಇದರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಗಳು ಹೇಗಿವೆ ಮತ್ತು ಅವರ ಬೆಂಬಲ ಹೇಗಿದೆ ಇದನ್ನು ನೋಡೋಣ ಬನ್ನಿ. ಅಪ್ರಾಪ್ತ ವಯಸ್ಕರಿಗೆ ಮದ್ಯ ಸಿಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದು ಒಳ್ಳೆಯ ನಿರ್ಧಾರ. ಮಕ್ಕಳ ಭವಿಷ್ಯ ಹಾಳಾಗದಂತೆ ನೋಡಿಕೊಳ್ಳಬೇಕು. ಇದು ಜನಗಳ ಅಭಿಪ್ರಾಯಗಳು. ಈ ರೀತಿ ಹೇಳ್ತಾ ಇದ್ದಾರೆ. ಮತ್ತು ಬಾರ್, ರೆಸ್ಟೋರೆಂಟು, ಕ್ಲಬ್ಗಳಲ್ಲಿ ID ಕಡ್ಡಾಯ ಮಾಡಿದ್ದಾರೆ. ಅಂದರೆ ಏನೇ ಒಂದು ಮದ್ಯಪಾನ ಖರೀದಿಸಬೇಕಾದ್ರೆ ಅವರ ಒಂದು ಆಧಾರ್ ಕಾರ್ಡೋ, ವೋಟರ್ IDನೋ ಅಥವಾ ಅವರ ಒಂದು ಏಜಿನ ಗುರ್ತು ಮಾಡೋಕ್ಕೆ ಒಂದು ID ಕಾರ್ಡ್ನ ತೋರಿಸ್ಬೇಕು. ಅಪ್ರಾಪ್ತರು ಮದ್ಯ ಖರೀದಿಸುವುದು ಕಡಿಮೆಯಾಗಬಹುದು ಅನ್ನೋ ಒಂದು ಸೂಚನೆ ಇದು. ಇವರು ಈ ರೀತಿ ಮಾಡೋದ್ರಿಂದ ಅಪ್ರಾಪ್ತರು ಮದ್ಯ ಖರೀದಿ ಮಾಡೋದು ಸ್ವಲ್ಪ ಕಡಿಮೆ ಆಗ್ಬೋದು. ಈ ನಿಯಮವನ್ನು ಎಲ್ಲೆಡೆ ಸಮಾನವಾಗಿ ಜಾರಿಗೊಳಿಸಬೇಕು ಅಂತ ಇದೆ. ಇದು ಬರೀ ಒಂದೇ ಕಡೆ, ಒಂದೇ ರಾಜ್ಯಕ್ಕಲ್ಲ, ಎಲ್ಲ ಕಡೆ ಕೂಡ ಇದನ್ನು ಜಾರಿ ಮಾಡಿಸಿದ್ರೆ ಭಾಳ ಒಳ್ಳೆಯದು ಅಂತ ಅಂದ್ಬಿಟ್ಟು ಸಾರ್ವಜನಿಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸರ್ಕಾರ ಶೂನ್ಯ ಸಹಿಷ್ಣುತೆಯ ನೀತಿ ಅನುಸರಿಸುವುದು ಸ್ವಾಗತಾರ್ಹ. ಆದರೆ ಕೆಲವು ಬಾರ್ಗಳಲ್ಲಿ, ಪಬ್ಗಳಲ್ಲಿ ಕಡಿಮೆ ವಯಸ್ಸಿನವ್ರಿಗೆ ಮದ್ಯಪಾನನ ಕೊಟ್ಟರೆ ಅಂಥವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕೇವಲ ನೋಟಿಸ್ ಕೊಟ್ಟರೆ ಸಾಲದು, ನಿಯಮ ಉಲ್ಲಂಘಿಸಿದವರ ವಿರುದ್ಧ ನಿಜವಾದ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಜನಗಳ ಒಂದು ಆಸೆ. ನೀವು ಬರೀ ಇದನ್ನೆಲ್ಲ ಮಾತಿನಲ್ಲಿಟ್ಟರೆ ಏನು ಉಪಯೋಗ ಆಗಲ್ಲ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಜನಗಳ ಅಭಿಪ್ರಾಯ. ಇಂದಿನ ಯುವಕರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ಅದನ್ನು ತಡಿಬೇಕು. ಸಮಾಜದ ಜವಾಬ್ದಾರಿ. ಹೌದು, ಇದು ಸಮಾಜದ ಜವಾಬ್ದಾರಿ. ಪೋಷಕರು ಕೂಡ ಇದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಅಷ್ಟೇ ಜವಾಬ್ದಾರಿಯುತವಾಗಿ ನೋಡ್ಕೊಂಡ್ರೆ ಮಕ್ಕಳುಗಳು ಕೆಟ್ಟ ದಾರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಗರದಲ್ಲಿ ಕೆಲವೆಡೆ ಅಪ್ರಾಪ್ತರಿಗೆ ಮದ್ಯ ಸಿಗುತ್ತಿದೆ ಎನ್ನುವ ಆರೋಪಗಳಿವೆ. ಅದನ್ನು ಸಂಪೂರ್ಣವಾಗಿ ತಡಿಬೇಕು. ಅದನ್ನು ತಡೆಯೋಕ್ಕೆ ಪೊಲೀಸ್ನವರು ನಿರಂತರ ಪರಿಶೀಲನೆ ನಡೆಸ್ತಾ ಇರಬೇಕು. ಆಗ ಇದು ಒಂದು ಹದಕ್ಕೆ ಬರೋಕ್ಕೆ ಸಾಧ್ಯ. ಕಾನೂನು ಎಲ್ಲರಿಗೂ ಒಂದೇ, ಹೌದಲ್ವಾ? ಕಾನೂನು ಎಲ್ಲರಿಗೂ ಒಂದೇ ಆಗಿರ್ತದೆ. ದೊಡ್ಡ ಕ್ಲಬ್ಗಳನ್ನ ಮತ್ತು ದೊಡ್ಡ ದೊಡ್ಡ ಬಾರ್ಗಳನ್ನ, ರೆಸ್ಟೋರೆಂಟ್ಸ್ಗಳನ್ನ ಮುಚ್ಚಿಸ್ತೇನೆ ಸಣ್ಣ ಸಣ್ಣ ಬಾರ್ಗಳಲ್ಲಿ ಇರುವಂತಹ ಅಂಗಡಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮಾಡ್ಕೊಂಡ್ರವ್ರನ್ನ ಮಾತ್ರ ಮುಚ್ಚಿಸೋದು, ಈ ಥರ ಆಗಬಾರ್ದು. ಇದೆಲ್ಲ ಕಾನೂನು ಉಲ್ಲಂಘನೆ ಆಗುತ್ತೆ. ಇದನ್ನು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಬೇಕು ನ್ಯಾಯ. ದೊಡ್ಡ ಬಾರ್ ಆಗಲಿ, ಪಬ್ ಆಗಲಿ, ಮತ್ತು ಇನ್ಯಾವ ದೊಡ್ಡ ರೆಸ್ಟೋರೆಂಟ್ ಆಗಲಿ, ಎಲ್ಲ ಕಡೆಯೂ ಕೂಡ ಒಂದೇ ನಿಯಮ ಆಗಿರಬೇಕು. ಅವರು ದೊಡ್ಡವರು, ಅವ್ರಿಗೆ ಬಿಟ್ಬಿಡೋಣ, ಇವರು ಸಣ್ಣವರು, ಇವ್ರನ್ನ ಬಡಿಯೋಣ, ಇದಿರಬಾರ್ದು. ಇದು ಜನಗಳ ಒಂದು ಅಭಿಪ್ರಾಯ ಆಗಿದೆ. ಮತ್ತು ಯುವಕರ ಆರೋಗ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮ ಒಳ್ಳೆಯದು, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಜನಗಳೆಲ್ಲ. ಆದರೆ ಜಾರಿಗೆ ಬಂದ ನಂತರ ಅದರ ಫಲಿತಾಂಶ ಏನಾಗುತ್ತದೆ ಎನ್ನುವುದು ನೋಡಬೇಕಾಗಿದೆ. ಈಗ ಜಾರಿ ಆದಮೇಲೆ ಅದು ಕ್ರಮಬದ್ಧವಾಗಿ ನಡೆಯುತ್ತಾ ಅನ್ನೋದು ಜನಗಳ ಮನಸ್ಸಿನಲ್ಲಿರುವಂಥ ಒಂದು ಪ್ರಶ್ನೆಗಳು. ಈಗ ಏನೇ ಒಂದಾಗಲಿ, ಒಂದು ಒಳ್ಳೆಯದನ್ನ ಮಾಡಬೇಕು ಅಂದಾಗ ಅದರಿಂದ ಎಲ್ಲರಿಗೂ ಒಳ್ಳೆಯದಾದರೆ ಸೂಪರ್ ಗುಡ್. ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳಿ ಅದು ಜಾರಿ ಆಗಲಿಲ್ಲ ಅಂತಂದರೆ ಅದರಿಂದ ಏನು ಉಪಯೋಗ ಆಗುತ್ತೆ? ಅಪ್ರಾಪ್ತರ ಮದ್ಯಪಾನ ಹೆಚ್ಚಾದರೆ ಕುಟುಂಬಕ್ಕೂ ಸಮಾಜಕ್ಕೂ ಇಬ್ಬರಿಗೂ ಕೂಡ ಸಮಸ್ಯೆ. ಆದ್ದರಿಂದ ಸರ್ಕಾರ ಈ ಕ್ರಮಕ್ಕೆ ಸಾರ್ವಜನಿಕರು ಬೆಂಬಲ ನೀಡಬೇಕು. ಬೆಂಬಲ ನೀಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಈ ನಿರ್ಧಾರಕ್ಕೆ ಸಾರ್ವಜನಿಕರ ಬೆಂಬಲ ಮತ್ತು ಅಭಿಪ್ರಾಯಗಳನ್ನು ತಗೊಂಡು ಮಾಡ್ತಾ ಇದ್ದಾರೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ TV. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದಗಳು.